ವಿಧಾನಸೌಧದಲ್ಲಿ ನೇರವಾಗಿ ಕಮಿಷನ್ ದಂಧೆಗೆ ಸಚಿವರು ನಿರತರಾಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಈಗಾಗಲೇ ತಾವು ನೋಡಿದ್ದೀರಿ, ಯಾರ್ಯಾರು ಕಾಂಟ್ರಾಕ್ಟರ್ಗಳಿದ್ದಾರೋ ಅವರೆಲ್ಲರೂ ಕೂಡ ದಯಾಮರಣಕ್ಕೆ ಕೊಟ್ಟುಬಿಡಿ ಅಂತ ಕೇಳ್ತಿದ್ದಾರೆ. ಯಾಕೆ? ಅವರಿಗೆ ಸಮಸ್ಯೆ ಇಲ್ಲದೆ ಇದ್ದರೆ ಯಾಕೆ ಕೇಳ್ತಾರೆ? ಒಂದು ಕಡೆ ದಯಾಮರಣ ಕೇಳ್ತಿದ್ದಾರೆ, ಇನ್ನೊಂದು ಕಡೆ ಜೀವತ್ಯಾಗ ಮಾಡ್ತಿದ್ದಾರೆ, ಸೂಸೈಡ್ಗಳು ಮಾಡ್ಕೊಳ್ತಿದ್ದಾರೆ. ಇದಕ್ಕೆ ಕಾರಣ ಗದಗ್ನಲ್ಲಿ ಇಂಜಿನಿಯರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದು ಬಹಳ ಪತ್ರಿಕೆಗಳಲ್ಲಿ ಬಂದಿಲ್ಲ, ಇಶ್ಯೂ ಆಗಿಲ್ಲ. ಅಂದರೆ ಯಾಕೆ? ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಅವ್ರದ್ದು ಬಿಲ್ಲುಗಳು ಇನ್ನೂ 2 ವರ್ಷ ಆದರೂ ಇವರು ಕೊಡಲಿಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಇದು ಎಲ್ಲಿ ಸೋರಿಯ ಹೋಗ್ತಾ ಇದೆ ಅನ್ನೋದನ್ನು ಕೂಡ ಇವತ್ತು ನೋಡಬೇಕಾಗಿದೆ. ಆಮೇಲೆ ಡೆವಲಪ್ಮೆಂಟು ರಾಜ್ಯದಲ್ಲಿ ಇಲ್ಲ ಅಂತೇಳಿ ಹೆಚ್ಚು ಕಡಿಮೆ ಈಗಾಗಲೇ ಒಂದು 25% MLAಗಳು ಈಗಾಗಲೇ ಮೇಲೆ ಬಿದ್ದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಸೆಡ್ತು ನಿಂತಿದ್ದಾರೆ. ನಿನ್ನೆ ಕೂಡ ಇಟ್ನಾಳ್ ಅವರು, ಕೊಪ್ಪಳದ ಶಾಸಕರಾಗಿರ್ತಕ್ಕಂಥ ಇಟ್ನಾಳ್ ಅವರು ನಿನ್ನೆನೇ ಹೇಳಿದ್ದಾರೆ 52,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿರೋ ಕಾರಣ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತವಾಗಿದೆ. ಆ ಕಾರಣದಿಂದ ಅಭಿವೃದ್ಧಿ ಆಗ್ತಿಲ್ಲ. ಅಂದರೆ ಅರ್ಥ ಏನು? ಏನಕ್ಕೆ ಕೇಳಿದರು? ಅದು ಕೂಡ ಅವರು ಈಸ್ ಎ ರೈಟ್ ಹ್ಯಾಂಡ್ ಆಫ್ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯನವರು. ಇಟ್ನಾಳ್ ಅವರು ಈಸ್ ಎ ರೈಟ್ ಹ್ಯಾಂಡ್ ಆಫ್ ಮುಖ್ಯಮಂತ್ರಿ. ಅವರು ಕೂಡ ಅದೇ ಮಾತನ್ನು ಹೇಳ್ತಾರೆ. ಹಿಂಗಿದ್ರೂ ಕೂಡ ಬೆಂಗಳೂರಿನಲ್ಲಿ ಯಾರ್ಯಾರು ಟ್ಯಾಕ್ಸ್ಗಳಿಗೆ ಮನೆ ಕಟ್ಟಿಲ್ಲ ಆಕ್ಷನ್ ಆಗ್ತೀವಿ ಅಂತ ಹೇಳ್ತಾರೆ ಸರ್ಕಾರ. ಯಾಕೆ? ಇದು ಅವ್ರ ಪ್ರಾಪರ್ಟಿನ ಎಲ್ಲೆಲ್ಲಿ ಎಲೆಕ್ಟ್ರಿಸಿಟಿ ನಿಲ್ಲಿಸ್ಬಿಡ್ರಿ ಅಂತೇಳಿ ಈಗಾಗಲೇ ಆದೇಶಗಳು ಹೊರಡ್ತಾ ಇವೆಯಂತೆ. ಆಮೇಲೆ ಸುಮಾರು ಇದೆಲ್ಲ ನಡೀತಿದ್ರು ಕೂಡ ಈಗಾಗಲೇ 45,000 ಕೋಟಿ ಸಾಲ ಬೇಕು ಅಂತೇಳಿ ಸಾಲಕ್ಕೆ ಮೊರೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳ್ಪಡ್ತಾ ಇದ್ದೀವಿ. 800 ಕೋಟಿ ರೂಪಾಯಿದು ಪ್ರಾಜೆಕ್ಟು, ಅಲ್ಲಿ ದುಡ್ಡೇ ಇಲ್ಲ. ಸುರಂಗ ಮಾಡ್ತೀವಿ, ದುಡ್ಡಿಲ್ಲ. ಇಲ್ಲಿ ಸುರಂಗ ಮಾಡ್ತೀವಿ, ಅದಕ್ಕೇನು ಮಾಡ್ತೀವಿ ಅಂತಂದ್ರೆ ಸಾಲ ತಗೋತೀವಿ. ಅಂದರೆ ಸರ್ಕಾರವೇ ಸಾಲದ ಗಿರಾಕಿ ಆಗಿಬಿಟ್ರೆ ಹೆಂಗೆ ಸ್ವಾಮಿ? ಯಾರ ಮೇಲೆ ಇವರು ಸಾಲ ಯಾರ ತಲೆ ಮೇಲೆ ಮಾಡ್ತಾ ಇರೋದು? ಜನರ ತಲೆ ಮೇಲೆ ಸಾಲ, ಮುಖ್ಯಮಂತ್ರಿ ತಲೆ ಮೇಲೆ ಅಲ್ಲ, ಉಪಮುಖ್ಯಮಂತ್ರಿ ತಲೆ ಮೇಲಲ್ಲ. ಇಷ್ಟು ಮಾತ್ರ ಯಾಕೆ? ಇನ್ನೊಂದು ಕೆಲವೇ ದಿನಗಳಲ್ಲಿ ಹಾಲಿನ ದರ ಹೆಚ್ಚಿಸ್ತಾರೆ ಅಂತ ಬರ್ತಾ ಇದೆ. 1,500 ಕೋಟಿ ರೂಪಾಯಿ ಈ ಹಾಲು ಉತ್ಪಾದಕರ ಸಂಘಗಳಿಗೆ, ಅಂದರೆ ಸೊಸೈಟಿಗಳಿಗೆ ಕೊಡಬೇಕಾಗಿದೆ. KMFಗೆ ಇರ್ಬೋದು, ಬೇರೆ ಬೇರೆ ಜಿಲ್ಲಾ ಒಕ್ಕೂಟಗಳಿಗೆ ಕೊಡಬೇಕಾಗಿದೆ. ಯಾಕೆ ಸರ್ಕಾರ ಅವ್ರಿಗೆ ಹಣ ಕೊಟ್ಟಿಲ್ಲ? ಹಣ ಕೊಟ್ಟಿದ್ದಿದ್ರೆ ಸಮಸ್ಯೆ ಬರ್ತಾ ಇರಲಿಲ್ಲ. ಈಗೇನಾಗಿದೆ ಅಂತಂದರೆ ಅಲ್ಲಿ 5 ರೂಪಾಯಿ ಹೆಚ್ಚಿಸಬೇಕು ಅಂತ ಈಗ ಯಾಕೆ ಬೇಡಿಕೆ ಇಡ್ತಾ ಇದ್ದಾರೆ ಅಂದರೆ, ನಮ್ಮ ಕಾಲದಲ್ಲಿ ಕೊಟ್ಟಿದ್ದ 5 ರೂಪಾಯಿ ಇನ್ಸೆಂಟಿವ್ ನಿಲ್ಲಿಸಿದೆ. ಮಕ್ಕಳಿಗೆ ಈ ಹಾಲಿನ ಪೌಡ್ರನ್ನ ಕೊಡ್ತಾ ಇದ್ರು. 120 ಕೋಟಿ ಒಂದು ತಿಂಗಳಿಗೆ ಕೊಡಬೇಕಾಗಿದೆ. ಅದು ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇಷ್ಟು ಸೇರಿ 800 ಕೋಟಿ ಬ್ಯಾಲೆನ್ಸ್ ಇದ್ದಾರೆ. ಇಷ್ಟು ಹಣ ಅವರಿಗೆ ಕೊಟ್ಟಿದ್ದಿದ್ರೆ ಯಾವುದೇ ಸಮಸ್ಯೆ ಇರ್ತಿರಲಿಲ್ಲ, ಬೆಲೆ ಏರಿಕೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದ್ದರಿಂದಾಗಿ ಇವತ್ತು ಅವರು ಒತ್ತಡ ಇರೋದ್ರಿಂದ 5 ರೂಪಾಯಿ ಹೆಚ್ಚಿಸಿಬಿಟ್ರೆ ಅದು ಸರಿದೂಗಿಸ್ಬೋದು ಅನ್ನೋದು ಇವರ ಉದ್ದೇಶ. ಅಂದರೆ ತಲೆ ಮೇಲೆ ಬಂಡೆ ಹಾಕೋದು ಜನರಿಗೆ ಎಷ್ಟು ಏನು ಅನ್ನೋದನ್ನು ಈ ಸರ್ಕಾರ ಕಲ್ತ್ಕೊಂಡಿದೆ. ಪರಿಹಾರ ಮಾಡೋದು ಹೇಗೆ ಅಂತ ಗೊತ್ತೇ ಇಲ್ಲ. ಹಣ ನೀವು ಈ ಗ್ಯಾರಂಟಿಗಳಿಗೆ 52,009 ಕೋಟಿ ಇಟ್ಟಿದ್ದೀನಿ ಅಂತ ಹೇಳ್ತೀರಿ. ಹಂಗಿದ್ರೂ ಕೂಡ ದಲಿತರಿಗೆ ವಂಚನೆ ಮೋಸ ಮಾಡಿ SCP TSP ಹಣವನ್ನು ಕೂಡ 25,000 ಕೋಟಿ ನುಂಗಿದ್ದೀರಿ. ಅದಕ್ಕೆ ಉತ್ತರ ಕೇಳಿದರೆ ನೀವೆಷ್ಟು ಇಟ್ಟಿದ್ದೀರಿ ಅಂತ ಕೇಳ್ತೀರಿ ಹೊರತು
ಹಣ ಎಲ್ಲಿ ಹೋಯ್ತು ಅಂತ ಇದುವರೆಗೂ ನೀವು ಹೇಳೋಕ್ಕಾಗ್ತಾ ಇಲ್ಲ ನಿಮಗೆ.